Hello everyone, welcome to Sanmargaha classes. Let us see question number 7 of chapter Reaching the Age of Adolescence. Hormone that brings male traits in boys and the gland that secretes this hormone ಯಾವುದು ಅಂತ ಕೇಳ್ತಿದ್ದಾರೆ. ಈಗ ಬಾಯ್ಸ್ ಅಲ್ಲಿ ಮೇಲ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ತಗೊಳ್ಬರೋದು ಅದು ಯಾವ ಹಾರ್ಮೋನ್ ಅಂತ ಕೇಳ್ತಿದ್ದಾರೆ. ನೋ which hormone is essential for secondary sexual characteristics in male ಅಲ್ವಾ, ಅದನ್ನೇ ಬರೆದ್ರಾಯ್ತು. ಮೇಲ್ ಟ್ರೇಟ್ಸ್ ಅನ್ನ ತಗೋಬರೋದು ಅಂಡ್ ಅದನ್ನ ಆ ಹಾರ್ಮೋನ್ ಅನ್ನ ರಿಲೀಸ್ ಮಾಡೋ ಗ್ಲ್ಯಾಂಡ್ ಯಾವುದು ಅಂತ ಕೇಳ್ತಿದ್ದಾರೆ. ಗ್ಲ್ಯಾಂಡ್ ದ್ಯಾಟ್ ಸಿಕ್ರೀಟ್ಸ್ ದಿಸ್ ಹಾರ್ಮೋನ್. ಇಲ್ಲಿ ಮೇಲ್ ಟ್ರೇಟ್ಸ್ ಅಂದ್ರೆ ಯಾವ್ಯಾವುದು ಇವನು. ಈಗ ಚೈಲ್ಡ್ಹುಡ್ ಇಂದ ಅಡಲ್ಟ್ಹುಡ್ ಹೋಗ್ತೀವಿ. ಆ ಟೈಮ್ ಆ ಮಧ್ಯದಲ್ಲಿ ಒಂದು ಅಡೋಲೆಸೆನ್ಸ್ ಏಜ್ ಬರುತ್ತಲ್ಲ, ಆ ಟೈಮಲ್ಲಿ ಇದ್ದಕ್ಕಿದ್ದಂತೆ ಬಾಯ್ಸ್ ಅಲ್ಲಿ ಹೈಟ್ ಜಾಸ್ತಿ ಆಗುತ್ತೆ ಅಲ್ವಾ, ಸಡನ್ ಇನ್ಕ್ರೀಸ್ ಇನ್ ಹೈಟ್. ಆಮೇಲೆ ಬೋನ್ ಜಾಸ್ತಿ ಗಟ್ಟಿ ಆಗುತ್ತೆ ಮತ್ತೆ ದಪ್ಪ ಆಗುತ್ತೆ ಈ ಟೈಮಲ್ಲಿ. ಜೊತೆಗೆ ಫೇಶಿಯಲ್ ಹೇರ್ ಗ್ರೋತ್ ಇನ್ ಅಂಡರ್ ಆರ್ಮ್ಸ್ ಅಲ್ಲಿ ಹೇರ್ ಗ್ರೋತ್ ಇರಬಹುದು ಅಲ್ವಾ. ವಾಯ್ಸ್ ಡೀಪನ್ ಆಗ್ಬೋದಿರ್ಬಹುದು, ಧ್ವನಿ ಒಡೆಯುವುದು ಅಂತ ಹೇಳ್ತೀವಿ ಒಂದ್ ಏಜಿಗೆ ಬಂದ ತಕ್ಷಣ. ಇದೆಲ್ಲ ಬಾಯ್ಸ್ ಅಲ್ಲಿ ಮೇಲ್ ಟ್ರೇಟ್ಸ್ ಬರ್ತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಿದ್ರೆ ಇದಕ್ಕೆ ರೀಸನ್ ಆಗಿರೋ ಹಾರ್ಮೋನ್ ಯಾವುದು? ಆಪ್ಷನ್ ಎ ಇನ್ಸುಲಿನ್. ಗ್ಲ್ಯಾಂಡ್ ಯಾವುದು? ಪ್ಯಾಂಕ್ರಿಯಾಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ರಾಂಗ್. ಇನ್ಸುಲಿನ್ ವಿಚ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್ ಅನ್ನ ರೆಗ್ಯುಲೇಟ್ ಮಾಡೋದು ಇನ್ಸುಲಿನ್. therefore this is wrong. Option B testosterone testicle. Yes, this is correct. Testosterone is the hormone which brings male traits in boys and the gland that secretes this hormone is testicle. Correct ಇದೆ. Option C estrogen ovary. This is wrong. Estrogen ಅನ್ನುವಂಥದ್ದು which brings ಫೀಮೇಲ್ ಟ್ರೇಟ್ಸ್ ಇನ್ ಗರ್ಲ್ಸ್ ಅಲ್ಲಿ ಫೀಮೇಲ್ ಟ್ರೇಟ್ಸ್ ನ ತಗೋಬರುವಂತದ್ದು ಈಸ್ಟ್ರೋಜನ್ ಹಾರ್ಮೋನ್ which produced in ovary. Okay. Option D ಥೈರಾಕ್ಸಿನ್ ಥೈರಾಯ್ಡ್ ಗ್ಲ್ಯಾಂಡ್. ರಾಂಗ್. ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿ ಇರ್ತದೆ? ಗಂಟ್ಲಲ್ಲಿ ಇರ್ತದೆ. ಸೊ ಇಲ್ಲಿ ಥೈರಾಕ್ಸಿನ್ ರಿಲೀಸ್ ಆಗುತ್ತೆ which is helpful in metabolic process. Therefore the correct option is option B testosterone testicle. Thank you.